ಎಲ್ಲದಕ್ಕೂ ನಾವು ಆ, ಹೇಗೆ ಅದನ್ನ ನಾವು ಸದ್ಬಳಕೆ ಮಾಡ್ಕೋಬಹುದು, ಹೇಗೆ ಅವ್ರಿಗೆ ನಾವು ನಮ್ಮ ಏನು ಸರ್ಕಾರದ ಧ್ಯೇಯೋದ್ದೇಶಗಳಿದ್ದಾವೆ ಮತ್ತೆ ಮಾಹಿತಿ ಇದೆ ಅವ್ರಿಗೆ ತಲುಪಿಸ್ಬೇಕು, ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಮತ್ತೆ ಅದನ್ನ ಯಾವ ರೀತಿ ಮಾಡಬೇಕು ಅಂತ ಆ, ಒಂದು ರೂಪುರೇಷೆಗಳನ್ನ ಹಾಕೊಂಡು ನಾವು ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬೇಕಾಗಿದೆ. ತಾವೆಲ್ಲರೂ ಹೀಗೆ ನಿಂಬಾಳ್ಕರ್ ಸರ್ಗೆ ಸಹಕರಿಸಿದ್ರಿ, ನನಗೂ ಸಹಕರಿಸ್ತೀರ ಅಂತ ನಾನು ಅಪೇಕ್ಷಿಸ್ತೇನೆ ಮತ್ತು ಬಯಸ್ತೇನೆ. ಸಾರು ಎಲ್ಲರ ಬಗ್ಗೆನೂ ಒಳ್ಳೆಯ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ನಾವು ಅಭಾಗರಿಯಾಗಿದ್ದೇವೆ ಸರ್. ತಾವು ಹೇಳ್ದಂಗೆ ತಾವೇನು ಅಡಿಪಾಯ ಹಾಕಿ ಕೊಟ್ಟಿದ್ದೀರ, ಆ ಚೌಕಟ್ಟಿನಲ್ಲಿ ನಾವು ಉತ್ತಮ ಕೆಲಸಗಳನ್ನ ಮಾಡೋದಕ್ಕೆ ಮತ್ತೆ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ತರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೊಮ್ಮೆ ತಮಗೆ ಮುಂದಿನ ನಮ್ಮ ವೃತ್ತಿ ಜೀವನದಲ್ಲಿ ಇನ್ನ ಉನ್ನತ ಸ್ಥಾನಕ್ಕೆ ತಾವು ಹೋಗಿ ನಮ್ಮ ನಾಡಿಗೆ ಮತ್ತೆ ನಮ್ಮ ಜನರಿಗೆ ಸೇವೆ ಮಾಡೋಕ್ಕೆ ಅವಕಾಶ ಸಿಗಲಿ ಅಂತ ನಾನು ಬಯಸ್ತೇನೆ.